ಸಫಾರಿ ಮುಗಿಸ್ಕೊಂಡು ನಾವು ಬಂದಿದ್ದು ಬಟರ್ಫ್ಲೈ ಪಾರ್ಕ್ಗೆ. ಸೊ ನೀವು ಇಲ್ಲಿ ಬಂದಾದಮೇಲೆ ನೀವೇನು ತೊಗೊಂಡಿರ್ತೀರ ಟಿಕೆಟು, ಆ ಟಿಕೆಟ್ನ ಇಲ್ಲೊಂದ್ಸಲಿ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು. ಅದಾದಮೇಲೆ ನಿಮ್ಮ ರೈಟ್ ಸೈಡ್ಗೆ ಮ್ಯಾಪ್ ಇರುತ್ತೆ. ಸೊ ಮ್ಯಾಪಲ್ಲಿ ಯಾವ್ಯಾವ ಏರಿಯಾ ಎಲ್ಲೆಲ್ಲಿದೆ ಅನ್ನೋದು ಕ್ಲೀನಾಗಿ ನಿಮಗೆ ರೂಟ್ ಗೈಡ್ ಇರುತ್ತೆ. ಸೊ ಅದು ನೋಡಿಕೊಂಡು ಮುಂದೆ ಹೋಗ್ಬೋದು. ಇದ್ಯಾವ ಚಿಟ್ಟೆ? ಉಲ್ಟಾ ಚಿಟ್ಟೆ. ಆ್ಯಕ್ಚುಲಿ ಚಿಟ್ಟೆ ಪಾರ್ಕ್ ಯಾವ ರೀತಿ ಇರುತ್ತಂತೂ ನಮ್ಗೆ ಗೊತ್ತಿರಲಿಲ್ಲ. ಯಾಕಂತಂದರೆ ನಾವು ಹೋಗ್ತಿರೋದೇ ಫಸ್ಟ್ ಟೈಮು. ಸ್ವಲ್ಪ ಎಕ್ಸೈಟ್ಮೆಂಟು ತುಂಬಾ ಇತ್ತು. ಸೊ ಒಳಗಡೆ ಎಂಟ್ರಿ ಆಗಿದ್ದಾದಮೇಲೆ ನಮ್ಗೆ ಕಾಣಿಸಿದ್ದೆ ಈ ಚಿಟ್ಟೆ ಪ್ರಪಂಚಕ್ಕೆ. ಯಾಕಪ್ಪ ಅಂತಂದರೆ ನಾವು ಚಿಟ್ಟೆ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀವಿ ಏನೋ ಅಂತ ಫೀಲ್ ಆಗ್ತಾಯಿತ್ತು. ಸೊ ನೀವು ಸುತ್ತಮುತ್ತ 360 ಡಿಗ್ರಿ ಆ್ಯಂಗಲ್ ನೋಡ್ತೀರ ಅಂತಂದರು ನಿಮಗೆ ಚಿಟ್ಟೆ ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಸೊ ಅಷ್ಟೊಂದು ತುಂಬಾ ಚೆನ್ನಾಗಿದ್ದು ಚಿಟ್ಟೆಗಳಲ್ಲಿ. ಅದಾದಮೇಲೆ ಡಿಫ್ರೆಂಟ್ ನೀವು ಚಿಟ್ಟೆಗಳು ಸಹ ನೋಡ್ಬೋದು. ಐ ಥಿಂಕ್ ನನ್ನ ಪ್ರಕಾರ ಒಂದು 1000+ ಚಿಟ್ಟೆಗಳು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟಿದಾವೆ ಅಂತ ಗೊತ್ತಿಲ್ಲ. ಅಂದರೆ ಬಿಸಿಲು ತುಂಬಾ ಇದ್ದರೆ ಎಷ್ಟು ಚಿಟ್ಟೆಗಳಿದಾವೋ ಅಷ್ಟು ಚಿಟ್ಟೆಗಳು ಆಚೆ ಬರ್ತವೆ. ಸೊ ನಾವು ಹೋಗಿ ಟೈಮ್ ಅಷ್ಟೊಂದೇನು ಬಿಸಿಲೇನಿರಲಿಲ್ಲ, ತುಂಬ ಮೋಡ ಇತ್ತು. ಅದಕ್ಕೋಸ್ಕರ ಇಷ್ಟೊಂದು ಚಿಟ್ಟೆಗಳು ಕಾಣಿಸಿದ್ದಾವೆ. ನೀವೇನಾದರೂ ಬಿಸಿಲು ಟೈಮಲ್ಲಿ ಬರ್ತೀರ ಅಂತಂದರೆ ತುಂಬಾ ಚಿಟ್ಟೆಗಳು ಆಚೆ ಬರ್ತವೆ. ನೀವೆಲ್ಲ ಥರದ್ದು ಚಿಟ್ಟೆಗಳು ನೋಡಬೇಕು ಅಂತಂದರೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಏನಿದೆ ಈ ಡ್ಯೂರೇಷನ್ ಟೈಮ್ ಒಳಗಡೆ ಬಂದರೆ ನಿಮಗೆ ಎಲ್ಲ ಚಿಟ್ಟೆಗಳು ಆಚೆ ಬರ್ತವೆ. ಆಗ ನೀವು ಚಿಟ್ಟೆಗಳನ್ನ ನೋಡ್ಬೋದು. ಈ ಚಿಟ್ಟೆಗಳಿಗೆ ಫುಡ್ ಯಾವ ರೀತಿ ಇರುತ್ತೆ ಅಂತಂದರೆ ಕಾಟನ್ನ ಹನಿಯಲ್ಲಿ ಡಿಪ್ ಮಾಡ್ತಾರೆ. ಡಿಪ್ ಮಾಡಿದಾದಮೇಲೆ ಅದಕ್ಕಂತಲೇ ಒಂದು ಸಪ್ರೇಟ್ ಪ್ಲೇಸ್ ಇರುತ್ತೆ. ಆ ಪ್ಲೇಸಿಗೆ ಹೋಗ್ಬಿಟ್ಟು ಇಡ್ತಾರೆ. ಆ ಪ್ಲೇಸ್ ಯಾವ ರೀತಿ ಇರುತ್ತೆ ಅಂತಂದರೆ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ನೋಡಿ ಇವ್ರು ಇಡ್ತಿದ್ದಾರಲ್ವ. ಈ ಥರ ಒಂದು ಪ್ಲೇಸ್ನ ಫಿಕ್ಸ್ ಮಾಡಿರ್ತಾರೆ. ಅದು ಪ್ಲಾಸ್ಟಿಕ್ ಫ್ಲವರ್ಸ್. ಆ ಫ್ಲವರ್ಸ್ ಮೇಲೆ ಅದೇನು ಡಿಪ್ ಮಾಡಿರ್ತಾರೆ ಹನಿನ ಕಾಟನಲ್ಲಿ, ಅದನ್ನ ಇಲ್ಲಿ ಬಂದು ಪೇಸ್ಟ್ ಮಾಡ್ತಾರೆ, ಅಂದರೆ ತಂದು ಇಡ್ತಾರೆ. ಇಟ್ಟಿದ್ದಾದಮೇಲೆ ಆ ಸ್ಮೆಲ್ಲಿಗೆ ಚಿಟ್ಟೆಗಳು ಬಂದ್ಬಿಟ್ಟು ಆ ಹನಿನ ಸವಿತಾ ಇಡ್ತವೆ. ಆ ವಿಡಿಯೋನ ಇಲ್ಲಿ ತೋರಿಸಿದ್ದೀನಿ ನೋಡಿ.
ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ ಇದು ಚಿಟ್ಟೆ ಪಾರ್ಕು. ಇಲ್ಲಿಂದ ನಿಮಗೆ ಚಿಟ್ಟೆ ಮ್ಯೂಸಿಯಂ ಸಿಗುತ್ತೆ. ಸೊ ಹಾಗೆ ಸ್ವಲ್ಪ ಒಳಗಡೆ ಹೋದರೆ ಸೊ ಅಲ್ಲೇ ಅಕ್ಕಪಕ್ಕನೇ ಇದೆ ಚಿಟ್ಟೆ ಪಾರ್ಕು, ಚಿಟ್ಟೆ ಮ್ಯೂಸಿಯಂ ಎರಡೂ ಒಂದರಲ್ಲೇ ಇದೆ. ಸೊ ಒಳಗಡೆ ಬಂದರೆ ನಿಮ್ಗೆ ಈ ಥರ ಒಂದು ದೊಡ್ಡದಾಗಿ ಚಿಟ್ಟೆ ಮ್ಯೂಸಿಯಂ ಕಾಣಿಸುತ್ತೆ ನೋಡಿ, ಇದೇ ಚಿಟ್ಟೆ ಮ್ಯೂಸಿಯಂ. ಆ್ಯಂಡ್ ಒನ್ ಮೋರ್ ಏನು ಅಂತಂದರೆ, ಸೊ ಚಿಟ್ಟೆಗಳು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಸೊ ಅರಣ್ಯ ಉಳಿಸೋಕ್ಕೆ ಚಿಟ್ಟೆಗಳದ್ದು ತುಂಬಾ ಮಹತ್ವ ಇದೆ ಹೇಳಬೇಕು ಅಂತಂದರೆ. ನನಗೂ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದಾದ್ಮೇಲೆ ನನಗೆ ಗೊತ್ತಾಗಿದ್ದು. ಯಾಕಂತಂದರೆ ಇಲ್ಲಿ ಏನು ಬರೆದಿದ್ದೀರಾ ಇದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಓದಿದ್ದಾದಮೇಲೆ ಸೊ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಚಿಟ್ಟೆಗಳು ನಮ್ಮ ಅರಣ್ಯಕ್ಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ನೋಡಿ ಎಷ್ಟು ಚಿಟ್ಟೆಗಳು ಇದ್ದಾವೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಚಿಟ್ಟೆಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಸೊ ಯಾವ ಚಿಟ್ಟೆಗಳು ಬದುಕಿಲ್ಲ, ಜಸ್ಟ್ ನಮ್ಗೆ ನೋಡೋಕ್ಕೋಸ್ಕರ ತಂದು ಇಟ್ಟಿರೋದು ಅಷ್ಟೇ ಇವನ್ನೆಲ್ಲ. ಇದೇ ಥರ ತುಂಬ ಚಿಟ್ಟೆಗಳಿದ್ದಾವೆ. ಸೊ ನೀವು ಪೂರ್ತಿ ನೋಡ್ತೀರ ಅಂತಂದರೆ ತುಂಬಾ ಚಿಟ್ಟೆಗಳು ಸಿಗುತ್ತೆ ನೋಡಿ. ಇದು ಕರ್ನಾಟಕ ರಾಜ್ಯದ ಚಿಟ್ಟೆ ಅಂತೆ, ನಮ್ಮ ಕರ್ನಾಟಕ ಚಿಟ್ಟೆ ಅಂತ ಇದು. ನನಗೆ ಗೊತ್ತಿರಲಿಲ್ಲ ನಮ್ಮ ಕರ್ನಾಟಕ ಚಿಟ್ಟೆ ಅಂತ ಇದು. ನೀವು ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ನೋಡಿ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ. ಸೊ ಅವು ಯಾವ ಥರ ಹುಡ್ತವೆ ಅನ್ನೋದನ್ನ ಇಲ್ಲಿ ಕ್ಲೀನಾಗಿ ಅವರು ಸೊ ಒಂದೊಂದು ಡೆಮೋ ಸಮೇತನೇ ನಿಮಗೆ ತೋರಿಸ್ತಿದ್ದಾರೆ. ಸೊ ನೀವೇನಾದರೂ ಟೈಮ್ ಇದ್ದರೆ, ಫ್ರೀ ಇದ್ದರೆ ಸೊ ಬಂದುಬಿಟ್ಟು ಇದನ್ನು ಕ್ಲೀನಾಗಿ ಓದ್ಕೊಂಡಿದ್ದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಚಿಟ್ಟೆಗಳು ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಅರಣ್ಯಕ್ಕೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಚಿಟ್ಟೆ ಪಾರ್ಕ್ ನೋಡಿದಾದ್ಮೇಲೆ ನಾವು ಹೋಗಿದ್ದೆ ಝೂ ಕಡೆಗೆ. ನೀವು ಝೂಗೆ ಹೋಗ್ಬೇಕಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಟಿಕೆಟ್ ಎಲ್ಲ ತೊಗೊಂಡಿದ್ದಾದಮೇಲೆ ಟಿಕೆಟ್ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರಲ್ವ ಸಫಾರಿ ಕಡೆಗೆ. ಸೊ ಮತ್ತೆ ನೀವು ಅದೇ ಪಾಯಿಂಟ್ಗೆ ಹೋಗಬೇಕು. ಸೊ ಈ ಪಾಯಿಂಟಿಗೆ ಬರಬೇಕು. ಈ ಪಾಯಿಂಟಿಗೆ ಬಂದಾದಮೇಲೆ ಇಲ್ಲಿ ಒಂದ್ಸಲಿ ನಿಮಗೆ ಟಿಕೆಟ್ನ ಚೆಕ್ ಮಾಡ್ತಾರೆ. ಟಿಕೆಟ್ನ ಚೆಕ್ ಮಾಡಿ ಟಿಕೆಟ್ನ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ. ಸೊ ನಮ್ಮ ಟಿಕೆಟು ಸ್ಕ್ಯಾನ್ ಮಾಡಿ ನಮ್ಮನ್ನು ಒಳಗಡೆ ಬಿಟ್ಟರು. ಸೊ ನಾವು ಹಾಗೆ ಒಳಗಡೆ ಹೋಗಿದ್ದಾದಮೇಲೆ ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಅಂದರೆ ನಾವು ಬೆಳಿಗ್ಗೆ ಬಂದಿದ್ದು 9:30ಗೆ. ಸೊ 9:30ಇಂದ 10:30 ನಮ್ಮ ಸ್ಲಾಟ್ ಇದ್ದಿದ್ದು. ಆ ಸ್ಲಾಟ್ವರೆಗೂ ನಾವು ವೆಯ್ಟ್ ಮಾಡಿದ್ರಿ. ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ದಾರೆ ನೋಡಿ, ಅದಕ್ಕೆ ಹೇಳಿದ್ದು ನೀವು ನಾರ್ಮಲ್ ಡೇಸಲ್ಲಿ ಬನ್ನಿ ಅಂತ. ಸೊ ನೀವೇನಾದರೂ ವೀಕೆಂಡಲ್ಲಿ ಬಂದರೆ ಸೊ ನಿಮಗೂ ಇದೇ ಥರ ಪ್ರಾಬ್ಲಮ್ಮು. ಸೊ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಹೆವಿ ಕ್ಯೂ ಇರುತ್ತೆ.